ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ನೆಮ್ಮದಿ ಹಿರಿಯ ಮನೆ ಅಂತ ಒಂದು ವೃದ್ಧಾಶ್ರಮ ಇದೆ. ಇಲ್ಲಿ ಡಬರಾಬಾದ್ನಲ್ಲಿ ರುಕ್ಮುನ್ತೊಲಾ ದರ್ಗಾ ಎದುರುಗಡೆನೇ ಇದೆ. ಇವರು ಯಶೋಧ ಮೇಡಮ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬರಲು ಇವತ್ತು ಮುಖ್ಯವಾದ ಒಂದು ಕಾರಣ ಏನಂತಂದರೆ, ನಮಗೆ ಶ್ರೀಮತಿ ಬಲ್ಕೀಸ್ ಬಾನು ವಿಧಾನ ಪರಿಷತ್ ಶಾಸಕಿಯಾಗಿ ಅವ್ರದ್ದು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಫಾತಿಮಾ ಶೇಖ್, ನನ್ನ KKRD ಟೀಮ್ ವತಿಲಿಂದ ಎಲ್ಲರೂ ಇವತ್ತು ನಾವು ಇಲ್ಲಿ ಹಿರಿಯ ಮನೆ ಅನ್ನೋದು ಒಬ್ಬರ ಹಿರಿಯ ಅಂತಂದರೆ ನಮ್ಮಲ್ಲಿರುವಂಥ ದೊಡ್ಡ ಹೆಣ್ಣು ಮಕ್ಕಳು ಎಲ್ಲರಿಗೆ ಸೇರಿಸಿ ಒಂದು ಹಿರಿಯ ಮನೆ ಅಂತಾರೆ. ತುಂಬ ಚೆನ್ನಾಗಿ ಹೆಸರನ್ನು ಇಟ್ಟಿದ್ದಾರೆ. ಹಿರಿಯ ಮನೆ ಅನ್ನೋದು ವೃದ್ಧಾಶ್ರಮ ಅನ್ನೋಕ್ಕಿಂತ ಹಿರಿಯ ಮನೆ ಅನ್ನೋದು ಭಾಳ ಬೆಸ್ಟ್ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ನಮಗೆ ಈ ಥರ ಯೋಚನೆ ಇದು ಆಗ್ತಾಯಿದೆ ಮನಸ್ಸಿನಲ್ಲಿ. ಇಷ್ಟೇ ಎಲ್ಲ ಜನರ ಜೊತೆ ಮಾತಾಡಿದೇವೆ, ನಾವು ನಮ್ಮ ಸಮಯನೂ ಕಳೆದೇವೆ. ನಮಗೆ ತುಂಬ ಸಂತೋಷವಾಯಿತು. ಮತ್ತು ಯಶೋಧ ಮೇಡಮ್ ಅವ್ರಿಗೆ ಭೀ ನಾನು ಇವ್ರಿಗೆ ಭೀ ಧನ್ಯವಾದ ಹೇಳ್ತೇನೆ. ಇದು ಒಂದು ಭಾಳ ದೊಡ್ಡ ಕೆಲಸ ಇದೆ. ಇಂಥ ಒಂದು ಕಾರ್ಯ ಮಾಡ್ತಾ ಇದ್ದೀರಾ ನೀವು. ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ನಿಮ್ಮದು. ನಾವೆಲ್ಲರೂ ಸೇರಿ ಇವತ್ತು ನನ್ನೆಲ್ಲ ತಂಡವರು ಬಿಲ್ಕಿಸ್ ಮೇಡಮ್ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ಬಿಲ್ಕಿಸ್ ಮೇಡಮ್ ಅವ್ರ ಬಗ್ಗೆ ನಾನು 4 ಮಾತಾಡಲು ಇಷ್ಟಪಡುತ್ತೇನೆ. ನಮ್ಮ ವಿಧಾನಸಭಾ ಪರಿಷತ್ನ ಶಾಸಕಿಯಾದ ಬಿಲ್ಕಿಸ್ ಬಾನು ಮೇಡಮ್ ಅವರು ಸರಳವಾದ ಜೀವನವನ್ನು ನಡೆಸ್ತಾರೆ. ಅವರು ಭಾಳ ಎಲ್ಲರಿಗೆ, ಕಡು ಬಡವರಿಗೆ ಮತ್ತು ವೃದ್ಧಾಶ್ರಮ ಅಂದರೆ ಅವರಿಗೆ ತುಂಬ ಒಂದು ಕಳಕಳಿ ಮನಸ್ಸಿನಲ್ಲಿ. ಯಾಕಂದರೆ ಹಿರಿಯರು ಇರ್ತಾರೆ ಇಲ್ಲಿ. ನಮ್ಮದು ಎಲ್ಲ ಹಿರಿಯವರಿಗೆ ನಾವು ಪ್ರೀತಿ ಕೊಡಬೇಕಂತ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಬಿಲ್ಕಿಸ್ ಬಾನು ಮೇಡಮ್ ಅವರು ಬರೀ ಒಂದು ವಿಧಾನ ಪರಿಷತ್ನ ಶಾಸಕಿಯಲ್ಲ ಆಗೇ ಅಲ್ಲ, ಅವರು ಸಮಾಜ ಕಾರ್ಯಗಳು ಭಾಳಷ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಸರಳ ಜೀವನದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬೆಳೆಸೋದ ಕಾರ್ಯ ಮತ್ತು ಕಡು ಬಡ ಜನರಿಗೆ, ಹಿರಿಯರಿಗೆ ಕಾಳಜಿಲಿಂತ ನೋಡೋದು, ಎಲ್ಲ ಜನಾಂಗದವರಿಗೆ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಗುಣ ಅವರಲ್ಲಿ ಇದೆ. ಮತ್ತು ಇನ್ನೊಂದು, ಅವರು ಎಲ್ಲರಿಗೆ ಒಂದೇ ಟಾಪಿಕ್ ಇಲ್ಲ, ಎಲ್ಲ ಎಜುಕೇಷನ್ದಾಗಲಿ ಮತ್ತು ನಮ್ಮ ಬಡ ಜನರದಾಗಲಿ ಮತ್ತು ನಮ್ಮ ಎಲ್ಲ ಜಾತಿ ಧರ್ಮನೂ ಸರಿ ಸಮಾನವಾಗಿ ನೋಡಿಕೊಂಡು ಎಲ್ಲರಿಗೆ ಸರಿ ಸಮಾನವಾಗಿ ತೆಗೆದುಕೊಂಡು ಹೋಗುತ್ತಾರೆ. ಒಂದು ಕೆಲಸ ಅವ್ರದ್ದು, ಇದು ಕೆಲಸ ಅವ್ರಲಿಂತ ಇದು ಆಗಲ್ಲ ಅಂತಿಲ್ಲ. ಎಲ್ಲ ಕಾರ್ಯಗಳನ್ನು ಎಲ್ಲ ತನ್ನ ಪ್ರಜೆಗಳಿಗೆ, ಎಲ್ಲ ನಮ್ಮ ಜನರಿಗೆ ತನ್ನ ಸೇವೆಯನ್ನು ಭಾಳ ಇದು ಆತ್ಮಸಾಕ್ಷಿಲಿಂತ ಅವರು ಧೈರ್ಯಲಿಂತ ಎಲ್ಲರಿಗೆ ಸಹಾಯ ಮಾಡುತ್ತಾರೆ. ಅವರು ಶ್ರೀಮತಿ ಬಲ್ಕೀಸ್ ಬಾನು ಮೇಡಮ್ ಅವರು ಮೋಟಿವೇಶನ್, ನಂದು ಒಂದು ಮೋಟಿವೇಶನ್ ಅಂತ ತಿಳ್ಕೊತೀನಿ ಅವರಿಗೆ. ಯಾಕಂದ್ರೆ ನಾನು ಅವ್ರಲಿಂತೆ ಕಲ್ತ್ಕೊಂಡು ಬಂದೀನಿ ಇಲ್ಲಿ ಮತ್ತು ಮುಂದೂ ಅವ್ರು ನಮಗೊಂದು ಮೋಟಿವೇಟರ್ ಆಗಬೇಕು ಅಂಥೇಳಿ ನಂದು ಕನಸಿದೆ. ಮುಂದೆ ನಾವು ಇದು ಸಾಮಾಜಿಕ ಕೆಲಸನೂ ಮಾಡ್ಕೋತಾನೋ ಅವರು ಎಲ್ಲರ ಬಗ್ಗೆ, ಹೆಣ್ಣು ಮಕ್ಕಳಾಗಲಿ ಅಥವಾ ಹಿರಿಯರಾಗಲಿ ಅಥವಾ ನಮ್ಮ ಬರುವ ಶಿಕ್ಷಣ ಈಗ ಪಡೆಯುತ್ತಿರುವುದ ವಿದ್ಯಾರ್ಥಿಗಳಾಗಲಿ ಎಲ್ಲರ ಬಗ್ಗೆನೂ ಧ್ವನಿಯನ್ನು ತನ್ನ ಸಂಸದಲ್ಲಿ ಅಸೆಂಬ್ಲಿನಲ್ಲಿ ಮೇಲೆ ಧ್ವನಿ ಎತ್ತಿ ಅವ್ರ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಪ್ರಾಬ್ಲಮ್ಸ್ ಆಗಲಿ, ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಅವರು ಧ್ವನಿ ಎತ್ತಿ ಮುಂದೆ ತೆಗೆದುಕೊಂಡು ಹೋಗಿ ಸರ್ಕಾರದಿಂದ ಯಾವ್ಯಾವ ಸಾಲ ಸೌಲಭ್ಯಗಳಾಗಲಿ, ಎಲ್ಲ ಬಗ್ಗೆ ಸೌಲಭ್ಯಗಳು ಏನು ದೊರಕ್ತಾವೆ ತರಲು ಅವರು ಭಾಳ ಪ್ರಯತ್ನ ಮಾಡ್ತಾರೆ. ಇತ್ತೀಚೆಗೆ ಅವರು ಅಲ್ಪಸಂಖ್ಯಾತರ ಕೋಆಪ್ರೇಟಿವ್ ಸೊಸೈಟಿ ಅಂಥೇಳಿ ಎಲ್ಲ ಜಿಲ್ಲೆಲಿಂದ, ಗುಲ್ಬರ್ಗ ಜಿಲ್ಲೆ ಮತ್ತು ಅವರು ಬೀದರ್ ಜಿಲ್ಲೆಲಿಂದ ಬಂದಿದ್ದಾರೆ, ಯಾದಗಿರಿ ಜಿಲ್ಲೆ, ರಾಯಚೂರು, ಎಲ್ಲ ಜಿಲ್ಲೆಲಿಂದ ಎಲ್ಲ ಹೆಣ್ಮಕ್ಕಳಿಗೆ ಅವರು ಅವ್ರ ಇದರಲಿಂದ ಸ್ಥಾನಮಾನನೇ ಸ್ಟ್ಯಾಂಡ್ ಮಾಡ್ಕೋತಾ ಬರ್ತಾ ಇದ್ದಾರೆ. ಅವ್ರ ಉದ್ದೇಶನೇ ಅದೇ ಇದೆ, ಹೆಣ್ಮಕ್ಳು ಮುಂದೆ ಬರಬೇಕು, ಅಲ್ಪಸಂಖ್ಯಾತರ ಮೈನಾರಿಟೀಸ್ ಎಲ್ಲ ಹೆಣ್ಮಕ್ಳು ಸರಿ ಸಮಾನವಾಗಿ ಹೋಗಿ ಮುಂದೆ ಬರಬೇಕು ಮತ್ತು ನಮ್ಮ ಸಮಾಜದ ಸೇವೆ ಮಾಡಬೇಕಂತ ಅವ್ರ ಉದ್ದೇಶ ಇದೆ ಅವ್ರದ್ದು. ಮತ್ತು ಇನ್ನೊಂದು, ಹೆಣ್ಮಕ್ಳ ಸಲುವಾಗಿ ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ಮನೆಯಲ್ಲಿ ಕೂತು ಏನಾದರೂ ಬಿಸ್ನೆಸ್ ಹಚ್ಚಿಕೊಡ್ಬೇಕಂದ್ರೆ ನಾವು ಪ್ರಯತ್ನಲ್ಲಿ ಇದ್ದೇವೆ. ಅವರಿಗೆ ನಾನು ತುಂಬ 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 ಹೃದಯಪೂರ್ವಕವಾಗಿ ನನ್ನ ತಂಡ ವತಿಯಿಂದ, ನಂದು KKRD ಟೀಮ್ ವತಿಯಿಂದ ಹುಟ್ಟಿದ ಹಬ್ಬದ ತುಂಬ ನಾವು ಶುಭಾಶಯಗಳನ್ನು ಕೋರುತ್ತೇವೆ. ನಮಸ್ಕಾರ ಸರ್. ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟಿಂದು ನೆಮ್ಮದಿ ಹಿರಿಯರ ಮನೆ ಅಂತ ಸರ್. ಇಂದು ಎಲ್ಲ ದೀದಿ ಫಾತಿಮಾ ಶೇಖ್ ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ವೃದ್ಧಾಶ್ರಮಕ್ಕೆ. ಇದು ಸುಮಾರು 7-8 ವರ್ಷಗಳಿಂದ ನಡೀತಾ ಇದೆ ಸರ್. ಇಲ್ಲಿ ಸುಮಾರು 15ರಿಂದ 20 ಜನ ವಯಸ್ಸಾದಂಥ ವೃದ್ಧರಿದ್ದಾರೆ. ಇಲ್ಲಿ ಪ್ರೀತಿಯಿಂದ ಅವರಿಗೆ ಆರೈಕೆ ಮಾಡಿ ಎಲ್ಲನೂ ಅವರಿಗೆ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೀವಿ ಸರ್. ಇಲ್ಲಿ ಇಂದು
ಫಾತಿಮಾ ಮೇಡಮ್ ಅವರು ಬಲ್ಕಿಸ್ ಬಾನು ಮೇಡಮ್ ಅವ್ರದ್ದು ಹುಟ್ಟು ಹಬ್ಬನ ಇಲ್ಲಿ ನಮ್ಮ ನೆಮ್ಮದಿ ಹಿರಿಯರ ಮನೆಯಲ್ಲಿ ಆಚರಿಸಲು ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬರ್ತಾ ಇರಿ. ಮೇಡಮ್ ಅವ್ರನ್ನ ಸಹ ಕರ್ಕೊಂಡು ಬನ್ನಿ. ಈ ಒಂದು ವಯಸ್ಸಾದಂಥವರ ಸೇವೆ ಮಾಡುವುದು ಒಂದು ಅಮೂಲ್ಯವಾಗಿದೆ ಮೇಡಮ್. ದಯವಿಟ್ಟು ಬನ್ನಿ. ಇಲ್ಲ, ಬೇರೆ ಬೇರೆಯವರೆಲ್ಲ ಇದ್ದಾರೆ ಸರ್, ಲೋಕಲ್ ಕೂಡ ಇದ್ದಾರೆ, ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್. ಯಾವುದೇ ಜಾತಿ ಧರ್ಮ ಮತ ಅಂತ ಇಲ್ಲ ಸರ್ ಇಲ್ಲಿ. ಮತ್ತು ಯಾವ ಊರು ಏನು ಅಂತ ಏನಿಲ್ಲ ಸರ್, ಯಾರಾದರೂ ಬಂದು ಆಶ್ರಯ ಪಡಿಬೋದು. ನಮ್ಮದೇ ಟ್ರಸ್ಟ್ ಇದೆ ಸರ್, ಇದು ನಾವೇ ನೋಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಯಾವುದೇ ಇದಿಲ್ಲ ಸರ್, ಸಹಾಯ ಇಲ್ಲ ಇದು.